life. So in this live we are going to study internet of things ಆಯ್ತಾ. ಸೊ ಇಂಟರ್ನೆಟ್ ಆಫ್ ಥಿಂಗ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಒಂದಷ್ಟು ಕ್ವಶನ್ಸ್ಗಳನ್ನ ನಾವು ಕವರ್ ಮಾಡಲೇಬೇಕಾಗಿರುತ್ತೆ. ಆ ಒಂದು ರೀಸನ್ನಿಂದ ಇಲ್ಲೇ ಆನ್ಲೈನ್ ಬಂದು ಪಬ್ಲಿಕ್ ಆಗಿ ಓದೋಣ ಅಂತ ಬಂದಿದ್ದೀನಿ. ಐ ಹ್ಯಾವ್ ನಾಟ್ ಸ್ಟಡಿಡ್ ಎನಿಥಿಂಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಕೀ ಅಡ್ವಾಂಟೇಜ್ ಆಫ್ ಐ ಒ ಟಿ ಅಂತಿದ್ದಾವೆ. ಸೊ ಈ ಮೇಲ್ಮೇಲೆ ಹೆಸರುಗಳು ನೋಡ್ಕೊಳ್ಳೋಣ, ಒಳಗಡೆ ಏನಾದ್ರು ಬರ್ಕೊಳ್ಳೋಣ ಆಯಿತಾ. ಇಟ್ಸ್ ಅಪ್ ಟು ಅಸ್ ಆಯಿತಾ. ಸಿ ಕಾನ್ಸೆಪ್ಟ್ ಸ್ವಲ್ಪ ನಾಲೆಜ್ ಇದ್ರೂ ಸಾಕು, ವಿ ಕ್ಯಾನ್ ಆ್ಯಕ್ಚುಲಿ ಎಲಾಬ್ರೇಟ್ ಇಟ್ ಲೈಕ್ ನಥಿಂಗ್, ಎನಿಥಿಂಗ್, ನಾಟ್ ನಥಿಂಗ್, ಎನಿಥಿಂಗ್. ಸೊ ಎಲಾಬ್ರೇಟ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಏನಪ್ಪ ಅಂತಂದರೆ ಫಸ್ಟು ದ ಕೀ ಅಡ್ವಾಂಟೇಜ್ ಆಫ್ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಅಂತ ಕೇಳಿದ್ದಾರೆ. ಓಕೆ ಓಕೆ Okay, so the major difference between the traditional the traditional, telephonology technology and then the optional technology ಏನಪ್ಪ ಅಂತಂದರೆ ಆಪರೇಷನಲ್ ಟೆಕ್ನಾಲಜಿ ಏನಪ್ಪ ಅಂತಂದರೆ ದಿಸ್ ಇಸ್ ದ ಲೈಫ್ ಟೈಮ್ ಆಫ್ ದ ಅಂಡರ್ಲೈಯಿಂಗ್ ಟೆಕ್ನಾಲಜೀಸ್ ಅಂಡ್ ದೆನ್ ಪ್ರೊಟೆಕ್ಟ್ಸ್. ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೆಲಿಫೋನ್, the information technology and then the operational technology is that the lifetime of underlying technologies and then protocols. Basically idagirutte major difference. So one of the way to guarantee multi-year lifetime is define a layered architecture such as 30-year old IP architecture. Okay, IP architecture ಆಗಲೇ 30 years ಆಗಿದೆ ನೋಡಿ, 30 years. Okay, crazy ವಿಚಾರ ಇದು. IP has largely demonstrated its ability to integrate small and large evolutions. At the same time, it is able to maintain its operations for large numbers of devices and users, such as 3 billion internet users. Okay. ಸೊ ಇಲ್ಲಿ ಅರ್ಥ ಮಾಡ್ಕೊಬೋದು ನೀವು, ಐ ಪಿ ಏನು ಮಾಡ್ತಿದೆಯಪ್ಪ ಅಂತಂದರೆ ಬೇಸಿಕಲಿ ಇದು ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಏಬಲ್ ಟು ಮೇಂಟೈನ್ ಇಟ್ಸ್ ಆಪರೇಷನ್ಸ್ ಫಾರ್ ಲಾರ್ಜ್ ನಂಬರ್ಸ್ ಆಫ್ ಡಿವೈಸಸ್ ಯೂಸರ್ಸ್ ಸಚ್ ಆಸ್ 3 ಬಿಲಿಯನ್ ಇಂಟರ್ನೆಟ್ ಯೂಸರ್ಸ್ನ ಬೇಸಿಕಲಿ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಮ್ಯಾನೇಜ್ ಮಾಡುತ್ತೆ. ನೆಕ್ಸ್ಟು, ಬಿಫೋರ್ ಎವ್ಯಾಲ್ಯುವೇಟಿಂಗ್ ದ pros and cons of the IP adoption, various adoption, this section provides a quick review of key advantages of IP suite ಫಾರ್ ದ ಇಂಟರ್ನೆಟ್ ಆಫ್ ಥಿಂಗ್ಸ್. ಬೇಸಿಕಲಿ ಇಲ್ಲಿ ಕೀ ಫ್ಯಾಕ್ಟರ್ಸ್ ನೋಡ್ಕೋಣ. ಒಂದು, ಓಪನ್ ಆ್ಯಂಡ್ ದೆನ್ ಸ್ಟ್ಯಾಂಡರ್ಡ್ಸ್ ಬೇಸ್ಡ್. ಸೊ ಇದು ಬೇಸಿಕಲಿ ಓಪನ್ ಆಗಿರುತ್ತೆ ಮತ್ತು ಸ್ಟ್ಯಾಂಡರ್ಡ್ ಬೇಸ್ಡ್ ಆಗಿರುತ್ತೆ. ಸೊ ಇದನ್ನು ಜನರಲಾಗಿ ಬರ್ಕೊಬಹುದಾಗಿರುತ್ತೆ. ವಿ ಆರ್ ನಾಟ್ ಇಂಟು ದ್ಯಾಟ್ ಪರ್ಫೆಕ್ಟ್ ಆಗಲಿ ನೀವು ಅದನ್ನೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಜನಗಳು. ಸೊ ನನಗೆ ಏನು ಗೊತ್ತೋ ಅದನ್ನು ಬರ್ಕೊಂಡು ಹೋಗ್ಬೋದಾಗಿರುತ್ತೆ. ಸೊ ಮೇಲ್ಗಡೆ ನೋಡ್ಕೊಂಡು ಹೋಗೋಣ, ಇದನ್ನು ಏನು ತೊಂದರೆ ಇಲ್ಲ. ಆಪರೇಷನಲ್ ಟೆಕ್ನಾಲಜೀಸ್ ಹ್ಯಾವ್ ಆಫ್ಟನ್ ಬೀನ್ ಡೆಲಿವರ್ಡ್ ಆ್ಯಸ್ trunky features by vendors who may have optimized the communications through closed and proprietary networking and large set of devices and then functionalities while generating interchangeability and then interoperability, security, management. This calls for implementation, validation, and deployment of open standard-based solutions. While many standards development organizations, SDOs, standard development organizations, are working on Internet of Things definitions, frameworks, applications, and technologies. None are questioning the role of the internet engineering. Course as the foundation for specifying and optimizing the network and the transport layers. The IEFT is an open standards body that focuses on the development of the internet protocol suite and related internet technologies adopt and protocols. ಸೊ ಏನೇನಿದೆ ಅದೆಲ್ಲ ಬೇಕಾಗಿಲ್ಲ, ನಮ್ಮ ಜನರಲಾಗಿ ಬೇಕಾಗಿರೋದೇನೋ ಅಷ್ಟು ಪಾಯಿಂಟ್ಗಳು ನಾವು ಕೊಟ್ಕೊಂಬಿಟ್ರೆ ಸಾಕು. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಇದರಲ್ಲಿ ಬೇಸಿಕಲಿ ಈ ಆಪ್ರೇಷನ್ ಟೆಕ್ನಾಲಜಿ ಏನಾಗಿರುತ್ತಪ್ಪ ಅಂತಂದರೆ ನಿಮಗೆ ಡಿಲಿವರ್ಸ್ ಆ್ಯಸ್ ಟಂಕಿ ಫೀಚರ್ಸ್. ಇದು ನಿಮಗೆ ಡಿಲಿವರ್ಡ್ ಆ್ಯಸ್ ನಿಮಗೆ ಟಂಕಿ ಫೀಚರ್ಸ್ ಆಗಿರುತ್ತೆ ಬೈ ಯಾರಿಂದ, ವೆಂಡರ್ಸಿಂದ ಆಯಿತಾ. ಹೂ ಮೇ ಹ್ಯಾವ್ ಆಪ್ಟಿಮೈಸ್ ದ ಕಮ್ಯುನಿಕೇಷನ್ಸ್. ಅವರು ಹೆಂಗೆ ಕಮ್ಯುನಿಕೇಷನ್ ಆಪ್ಟಿಮೈಸ್ ಮಾಡಿರ್ಬೋದಾಗುತ್ತೆ ಥ್ರೂ ವಾಟ್ ಕ್ಲೋಸ್ಡ್ ಆ್ಯಂಡ್ ಪ್ರಾಪ್ರೇಟರಿ ನೆಟ್ವರ್ಕಿಂಗ್.
ಸೊಲ್ಯೂಷನ್ಸ್ ಇದೆ ನನಗೆ ಇದನ್ನು ಅವ್ರು ಏನು ಮಾಡಿರ್ತಾರೆ ಆಪ್ಟಿಮೈಸ್ ಮಾಡಿರ್ತಾರೆ. ಇಂಟರ್ನೆಟ್ ಆಫ್ ಥಿಂಗ್ ಏನು ಮಾಡುತ್ತಪ್ಪ ಅಂತಂದರೆ ಕ್ರಿಯೇಟ್ ಎ ನ್ಯೂ ಪ್ಯಾರಾಡಿಗಮ್ ಇನ್ ವಿಚ್ ಡಿವೈಸಸ್ಸು ಅಪ್ಲಿಕೇಶನ್ಸ್ ಆಗಲಿ ಯೂಸರ್ಸ್ ಆಗಲಿ ಕ್ಯಾನ್ large okay can leverage a large set of devices and functionalities while generating ನೋಡಿ ಜನರೇಟಿಂಗ್ ದಿಸ್ ಇಸ್ ಇಂಪಾರ್ಟೆಂಟ್ ನೋಡು. ಫಸ್ಟು ಇಂಟರ್ಚೇಂಜಬಿಲಿಟಿ, ಆಮೇಲೆ ಇಂಟರ್ಆಪರಬಿಲಿಟಿ, ಸೆಕ್ಯೂರಿಟಿ ಆ್ಯಂಡ್ ದೆನ್ ಮ್ಯಾನೇಜ್ಮೆಂಟ್. ದಿಸ್ 4 ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಅದಾದಮೇಲೆ ದಿಸ್ ಕಾಲ್ಸ್ ಫಾರ್ ಇಂಪ್ಲಿಮೆಂಟೇಷನ್, ವ್ಯಾಲಿಡೇಷನ್, ಡೆಪ್ಲಾಯ್ಮೆಂಟ್ ಆಫ್ ದ ಓಪನ್ ಸ್ಟ್ಯಾಂಡರ್ಡ್ ಬೇಸ್ಡ್ ಸೊಲ್ಯೂಷನ್ಸ್. ನಾನು ಇಷ್ಟೇ ಬರೆಯೋದು, ಜಾಸ್ತಿ ಬರೋಣ. ಆಮೇಲೆ ವರ್ಸಟೈಲ್. ಸೊ ವರ್ಸಟೈಲ್ನೇ ಬೇರೆ ಬೇರೆ ಕೆಲಸಕ್ಕೆ ಬರುತ್ತಾ ಹೋಗುತ್ತೆ ಅಂತ ಅಷ್ಟೇ, ಅಂದರೆ ಎಲ್ಲದಕ್ಕೂ ಅಡಾಪ್ಟ್ ಆಗ್ತಾನೆ ಅಂತ ಅರ್ಥ ಬೇಸಿಕ್ಲಿ, ಆಯಿತಾ. ಸೊ ವರ್ಸಟೈಲ್ ಅಂತ ಬರೋದಾದರೆ a large spectrum of access technologies is available to offer connectivity of things. ಒಂದು ಲಾರ್ಜ್ ಸ್ಪೆಕ್ಟ್ರಮ್ ಆಫ್ ಆಕ್ಸೆಸ್ ಟೆಕ್ನಾಲಜಿ ಬೇಸಿಕಲಿ ಹಿಂಗೆ ಅವೈಲೇಬಲ್ ಆಗಿದೆ. ಒಂದು ಲಾರ್ಜ್ ಸ್ಪೆಕ್ಟ್ರಮೇ ಅವೈಲೇಬಲ್ ಆಗಿದೆ ಅಂದರೆ ಆಕ್ಸೆಸ್ ಟೆಕ್ನಾಲಜಿ, ಆಯಿತಾ. ಏನಕ್ಕೆ ಅವೈಲೇಬಲ್ ಟು ಆಫ್ಟನ್ ಕನೆಕ್ಟಿವಿಟಿ ಆಫ್ ದ ಥಿಂಗ್ಸ್ಗಳನ್ನ ಕನೆಕ್ಟಿವಿಟಿ ಮಾಡೋದಕ್ಕೆ ನಿಮಗೆ ಒಂದಷ್ಟು ಆಕ್ಸೆಸ್ ಟೆಕ್ನಾಲಜಿಗಳು ನಿಂಗೆ ಅವೈಲೇಬಲ್ ಆಗಿದ್ದಾವೆ, ಆಯಿತಾ. ಥಿಂಗ್ಸ್ ಇನ್ ದ ಲಾಸ್ಟ್ ಮೈ. ಅದಾದಮೇಲೆ ಅಡಿಷ್ನಲ್ ಪ್ರೋಟೋಕಾಲ್ಸ್ ಆ್ಯಂಡ್ ಟೆಕ್ನಾಲಜೀಸ್ ಆರ್ ಆಲ್ಸೋ ಯೂಸ್ ಟು ಟ್ರಾನ್ಸ್ಪೋರ್ಟ್ IoT ಡೇಟಾ ಥ್ರೂ ಬ್ಯಾಕ್ ಹೋಲ್ ಲಿಂಕ್ಸ್ ಆ್ಯಂಡ್ ಇನ್ ದ ಡೇಟಾ ಸೆಂಟರ್. ಸೊ ನಿನಗೆ ಇದು ಅಲ್ಲದೇ ಏನಿದೆ ನಮ್ಮ ಈ ಆಕ್ಸೆಸ್ ಟೆಕ್ನಾಲಜೀಸ್ ಅಲ್ಲದೇ ಬೇಸಿಕಲಿ ಅಡಿಷ್ನಲ್ ಆಗಿ ನಿಮಗೆ ಪ್ರೋಟೋಕಾಲ್ಸ್ ಮತ್ತು ಟೆಕ್ನಾಲಜೀಸ್ ಆರ್ ಅವೈಲೇಬಲ್, ಆರ್ ಯೂಸ್ ಏನಕ್ಕಪ್ಪ ಅಂತಂದರೆ ಟು ಟ್ರಾನ್ಸ್ಪೋರ್ಟ್ ದ IoT ಡೇಟಾ ಥ್ರೂ ಬ್ಯಾಕ್ ಹೋಲ್ ಲಿಂಕ್ಸ್ ಆ್ಯಂಡ್ ದೆನ್ ದ ಡೇಟಾ ಸೆಂಟರ್ಸ್, ಆಯಿತಾ. Even if physical and data link layers such as Ethernet, Wi-Fi, cellular widely adopted, the history of data communication demonstrates that no given word weird ಅಥವಾ ವೈರ್ಲೆಸ್ ಬೇಸಿಕಲಿ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈವನ್ ಫಿಸಿಕಲ್ ಡೇಟಾ ಲಿಂಕ್ ಲೇಯರು ಸಚ್ ಆಸ್ ಎಥರ್ನೆಟ್ ಅಥವಾ ವೈಫೈ ಸೆಲ್ಯುಲಾರ್ ಎಲ್ಲ ವೈಡ್ಲಿ ಅಡಾಪ್ಟೆಡ್ ಮಾಡ್ಕೊಡೋದು ಏನೇನಿದೆ ಇದ್ರೂ ಸಹ ದ ಹಿಸ್ಟ್ರಿ ಆಫ್ ದ ಡೇಟಾ ಕಮ್ಯುನಿಕೇಷನ್ ಡೆಮಾನ್ಸ್ಟ್ರೇಟ್ಸ್ ದಟ್ ನೋ ಗಿವನ್ ವೈರ್ಡ್ ಆರ್ ವೈರ್ಲೆಸ್ ಟೆಕ್ನಾಲಜಿ ಫಿಟ್ಸ್ ಆಲ್ ಡೆವಲಪ್ಮೆಂಟ್ ಕ್ರೈಟೀರಿಯಾ. ಇದೆಲ್ಲ ಇದ್ರೂ ಸಹ ಯಾವುದೇ ಆಗಲಿ ವೈರ್ಡ್ ಅಥವಾ ವೈರ್ಲೆಸ್ ಟೆಕ್ನಾಲಜಿನೂ ಸಹ ಫಿಟ್ ಆಗೋದಿಲ್ಲ. ಏನಕ್ಕೆ ಫಿಟ್ಸ್ ಆಲ್ ಡೆಪ್ಲಾಯ್ಮೆಂಟ್ ಕ್ರೈಟೀರಿಯಾ, ಎಲ್ಲ ಡೆಪ್ಲಾಯ್ಮೆಂಟ್ ಕ್ರೈಟೀರಿಯಾಗಳಿಗೆ ಎಲ್ಲ ಫಿಟ್ ಆಗೋದಿಲ್ಲ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದಾರೆ, ಆಯಿತಾ. ನೋ ಗಿವನ್ ವೈರ್ಡ್ ಅಥವಾ ಅದಾದಮೇಲೆ ಫರ್ದರ್ಮೋರ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಎವಾಲ್ವ್ ಅಟ್ ಅ ಪೇಸ್ faster than the expected 10 to 20 years lifetime of IoT solutions. So the layered IP architecture is well equipped to cope. ಸೊ ಇನ್ನು 10 ವರ್ಷ ಮಾತಾಡೋಂಗಿಲ್ಲ OT ಸೊಲ್ಯೂಷನ್ಸ್ಗಳ ಬಗ್ಗೆ. ಸೊ IP ಲೇಯರ್ ಏನಾಗಿದೆ ಆರ್ಕಿಟೆಕ್ಚರು ಒಂದು ವೆಲ್ ಎಕ್ವಿಪ್ಡ್ ಆಗಿ ಅದನ್ನು ಸ್ಕೋಪ್ ಮಾಡಿದ್ದಾರೆ, ಕೋಪ್ ವಿತ್ ಎನಿ ಟೈಪ್ ಆಫ್ ಫಿಸಿಕಲ್ ಆ್ಯಂಡ್ ಡೇಟಾ ಲಿಂಕ್ ಲೇಯರ್ಸ್. ದಿಸ್ ಮೇಕ್ IP ಐಡಿಯಲ್ ಆಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಿಕಾಸ್ ವೇರಿಯಸ್ ಪ್ರೋಟೋಕಾಲ್ಸ್ ಅಟ್ ದಿಸ್ ಲೇಯರ್ can be used in the deployment nerve and outer time without requiring changes to the whole solution architecture and data flow. ಯಾವುದೇ ರೀತಿ ಚೇಂಜಸ್ ಇಲ್ಲದೇ ಇನ್ನೊಂದಷ್ಟು ವರ್ಷ ಗಂಟೆ ಬಳಸ್ಬೋದಾಗಿರುತ್ತೆ ಬಿಕಾಸ್ ಇಟ್ ಇಸ್ ವರ್ಸಟೈಲ್, ಆಯಿತಾ. ನೆಕ್ಸ್ಟ್ ಇದಾದಮೇಲೆ ಯುಬಿಕ್ವಿಟಸ್. ಸೊ ಯುಬಿಕ್ವಿಟಸ್ ಅಂದರೆ ಏನು? ಆಲ್ ರೀಸೆಂಟ್ ಆಪರೇಟಿಂಗ್ ಸಿಸ್ಟಮ್ ರಿಲೀಸಸ್ ಫ್ರಮ್ ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಆ್ಯಂಡ್ ಸರ್ವಿಸ್ ಟು ಲೈಟ್ ಅಂಡ್ ಎಂಬೆಡೆಡ್ ಸಿಸ್ಟಮ್ಸ್ have an integrated dual stack that gets enhanced over time. In addition, IoT application protocols in many industrial IoT solutions have been updated in recent years to run over IP. So IP ಮೇಲೆ ರನ್ ಮಾಡೋದಕ್ಕೆ ಬೇಸಿಕಲಿ ಇದೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. While this updates have mostly consisted of IPv4 to this point, recent standardization efforts in several areas are adding IPv6. Cool, ನಡೀತಾ ಇದೆ. ಸೊ ಯುಬಿಕ್ವಿಟಸ್ ಏನಪ್ಪ ಅಂತಂದರೆ ಈ ಎಲ್ಲ ರೀಸೆಂಟ್ ಆಪರೇಟಿಂಗ್ ಸಿಸ್ಟಮ್ಗಳೇನು ರಿಲೀಸ್ ಆಗಿದ್ದಾವೆ ಫ್ರಮ್ ಜನರಲ್ ಪರ್ಪಸ್ ಕಂಪ್ಯೂಟರ್ಸ್ ಆ್ಯಂಡ್ ಸರ್ವಿಸಸ್ ಟು ಲೈಟ್ ವೇರ್ ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿವರೆಗೂ ಹ್ಯಾವ್ ಎನ್ ಇಂಟಿಗ್ರೇಟೆಡ್ ಡ್ಯೂಯಲ್ IPv6 ಅಥವಾ IPv4 ಎರಡೂ ಇರತಕ್ಕಂಥದ್ದು ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ IP ಸ್ಟ್ಯಾಕ್ ಇದೆ, ಆಯಿತಾ. ದಟ್ ಗೆಟ್ ಎನ್ಹ್ಯಾನ್ಸ್ಡ್ ಓವರ್ ಟೈಮ್. ಅದು ಓವರ್ ಟೈಮ್ ನಿಂಗೆ ಎನ್ಹ್ಯಾನ್ಸ್ ಆಗುತ್ತೆ, ಆಯಿತಾ. ಇನ್ ಅಡಿಷನ್ ಅದಕ್ಕೆ ಅಡಿಷನ್ ಆಗಿ ನಿಂಗೆ ಬೇಸಿಕಲಿ IoT ಅಪ್ಲಿಕೇಶನ್ ಪ್ರೋಟೋಕಾಲ್ಸ್ ಇನ್ ಮೆನಿ ಇಂಡಸ್ಟ್ರಿ OT ಸೊಲ್ಯೂಷನ್ಸ್. ಈ IoT ಅಪ್ಲಿಕೇಶನ್ ಪ್ರೋಟೋಕಾಲ್ ಇರ್ತಾವಲ್ಲ ಇನ್ ಮೆನಿ ಇಂಡಸ್ಟ್ರಿ ಸಂಬಂಧಪಟ್ಟ OT ಸೊಲ್ಯೂಷನ್ಸ್ ಹ್ಯಾವ್ ಬೀನ್ ಅಪ್ಡೇಟೆಡ್ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಅಪ್ಡೇಟೆಡ್ ಇನ್ ರೀಸೆಂಟ್ ಇಯರ್ಸ್ ಟು ರನ್
ಓವರ್ ಐ ಪಿ ಮೇಲ್ಗಡೆ ಕೆಲಸ ಮಾಡತ್ತಾರೆ ಬೇಸಿಕಲಿ ಅದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಯಾವುದು ಸಮ್ ಅಪ್ಲಿಕೇಶನ್ ಪ್ರೋಟೋಕಾಲ್ಸ್ ಇನ್ ಮೆನಿ ಇಂಡಸ್ಟ್ರಿಯಲ್ ಒ ಟಿ ಸೊಲ್ಯೂಷನ್ಸ್ ಆಯಿತಾ. ಐ ಪಿ ಮೇಲೆ ರನ್ ಮಾಡ್ತಾರೆ ಅದನ್ನು ಅವ್ರು ಏನು ಮಾಡ್ಕೊಂಡಿದ್ದಾರೆ, ಅದನ್ನು ಅಪ್ಡೇಟ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ದಿಸ್ ಅಪ್ಡೇಟ್ಸ್ ಹ್ಯಾವ್ ಮೋಸ್ಟ್ಲಿ ಕನ್ಸಿಸ್ಟೆಡ್ ಆಫ್ IPv4 ಟು ದಿಸ್ ಪಾಯಿಂಟ್. ಈ ಒಂದು ಪಾಯಿಂಟ್ ಸಂಬಂಧಪಟ್ಟ ಹಾಗೆ ಅದು ಬೇಸಿಕಲಿ IPv4ಗೆ ಇದಾಗಿದೆ. ಅದಾದಮೇಲೆ ರೀಸೆಂಟ್ ಸ್ಟ್ಯಾಂಡರ್ಡೈಸೇಷನ್ ಎಫರ್ಟ್ಸ್ ಇನ್ ಸೆವೆರಲ್ ಏರಿಯಾಸ್ ಆರ್ ಆ್ಯಡಿಂಗ್ IPv6. ಸೊ ಸೆವೆರಲ್ ಏರಿಯಾಸ್ಗೆ IPv6ನ ಆ್ಯಡ್ ಮಾಡ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ಯುಬಿಕ್ವಿಟಸ್ ಆದಮೇಲೆ ವಿಲ್ ಬಿ ಹ್ಯಾವಿಂಗ್ ನೆಕ್ಸ್ಟ್ ಸ್ಕೇಲಬಿಲಿಟಿ ಅಂದರೆ ನಂಬರ್ ಆಫ್, ನಮಗೆ ಗೊತ್ತು IP ಈಗಾಗಲೇ ಆಲ್ ಅಕ್ರಾಸ್ ದ ಕಂಟ್ರಿ ಅಥವಾ ಅಕ್ರಾಸ್ ದ ಗ್ಲೋಬ್ ಬೇಸಿಕಲಿ ಎಲ್ಲ ಯೂಸರ್ಸ್ನ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಇಂಟರ್ನೆಟ್ಲಿ 3 ಬಿಲಿಯನ್ ಯೂಸರ್ಸ್ನ ಕನೆಕ್ಟ್ ಮಾಡೋ ಕೆಲಸ IP ಮಾಡ್ತಾ ಇದೆ ಅಲ್ವಾ. ಸೊ ಇಟ್ ಈಸ್ ಸ್ಕೇಲಬಲ್. ಸೊ ಅದಕ್ಕೆ ಸಂಬಂಧಪಟ್ಟಾಗ ಏನೋ ಬರ್ಕೊಂಡೋಗಿ ಅಕಸ್ಮಾತ್ ಸ್ಪೆಸಿಫಿಕಾಗಿ ಬರೀಬೇಕು ಅಂತ ನೋಡ್ಕೊಳ್ಳಿ ಬರೀಬೇಕು ಅಂತ. ಆ್ಯಸ್ ದ ಕಾಮನ್ ಪ್ರೋಟೋಕಾಲ್ ಆಫ್ ಇಂಟರ್ನೆಟ್, IP ಬೇಸಿಕಲಿ ಏನಾಗಿದೆ, ಒಂದು ಕಾಮನ್ ಪ್ರೋಟೋಕಾಲ್ ಆಫ್ ಇಂಟರ್ನೆಟ್. IP ಹ್ಯಾಸ್ ಬೀನ್ ಮ್ಯಾಸಿವ್ಲಿ ಡೆಪ್ಲಾಯ್ಡ್ ಆ್ಯಂಡ್ ಟೆಸ್ಟೆಡ್ ಫಾರ್ ರಾಬಸ್ಟ್ ಸ್ಕೇಲಬಿಲಿಟಿ ಅಂತಂದರೆ ಫುಲ್ ಹೈ ಸ್ಕೇಲಬಿಲಿಟಿಗೂ ಸಹ ಇದು ಏನು ಮಾಡಿದೆ, ಡೆಪ್ಲಾಯ್ ಮತ್ತು ಟೆಸ್ಟ್ ಎಲ್ಲ ನಡೆದಿದೆ ಆಯಿತಾ. ಕಾಮನ್ ಪ್ರೋಟೋಕಾಲ್ ಆಫ್ ಇಂಟರ್ನೆಟ್, ದಟ್ ಇಸ್ ನಥಿಂಗ್ ಬಟ್ ಯುವರ್ ಇಂಟರ್ನೆಟ್ ಪ್ರೋಟೋಕಾಲ್ ಹ್ಯಾಸ್ ಬಿನ್ ಮ್ಯಾಸಿವ್ಲಿ ಡೆಪ್ಲಾಯ್ಡ್ ಆ್ಯಂಡ್ ಟೆಸ್ಟೆಡ್ ಫಾರ್ ರಾಬಸ್ಟ್ ಸ್ಕೇಲಬಿಲಿಟಿ. ಸೊ ಮಿಲಿಯನ್ಸ್ ಆಫ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ IP ಇನ್ಫ್ರಾಸ್ಟ್ರಕ್ಚರ್ ನೋಡ್ಸ್ ಹ್ಯಾವ್ ಬೀನ್ ಆಪರೇಷನಲ್ ಫಾರ್ ಇಯರ್ಸ್. ಅದು ಕೆಲವೊಂದಷ್ಟು ಇನ್ನೂ ವರ್ಷಾನುಗಟ್ಟಲೆ ಸಹ ಬೇಸಿಕಲಿ ಆಪರೇಷನಲ್ಲೇ ಇರ್ತವೆ ಆಯಿತಾ. ಆ್ಯಂಡ್ ಆಫರಿಂಗ್ ಸ್ಟ್ರಾಂಗ್ ಫೌಂಡೇಶನ್ಸ್ ಫಾರ್ ದೋಸ್ ನಾಟ್ ಫೆಮಿಲಿಯರ್ ವಿತ್ IP ನೆಟ್ವರ್ಕ್ ಮ್ಯಾನೇಜ್ಮೆಂಟ್. ಯಾರಿಗೆ IP ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೊಂದು ಒಳ್ಳೆ ಫೌಂಡೇಶನ್ ಕೊಡ್ತಾ ಆಗುತ್ತೆ ಆಯಿತಾ ದಿಸ್ ಥಿಂಗ್. ಆಮೇಲೆ ಅಫ್ಕೋರ್ಸ್ ಆ್ಯಡಿಂಗ್ ಹ್ಯೂಜ್ ನಂಬರ್ ಆಫ್ ಥಿಂಗ್ಸ್ ಟು ಪ್ರೈವೇಟ್ ಆ್ಯಂಡ್ ಪಬ್ಲಿಕ್. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೆಯಲ್ಲ, ಅದರಲ್ಲಿ ಥಿಂಗ್ಸ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ದಿಸ್ ಥಿಂಗ್ ಆಯಿತಾ. ಸೊ ಏನು ಮಾಡ್ತಾ ಇದೆ, ಅಫ್ಕೋರ್ಸ್ ಆ್ಯಡಿಂಗ್ ಹಿಯರ್ ದ ನಂಬರ್ ಆಫ್ ಥಿಂಗ್ಸ್ ಟು ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇ ರಿಕ್ವೈರ್ optimization and then design rules specific to the new devices. Simple. ಅದಾದಮೇಲೆ ಮ್ಯಾನೇಜಬಲ್ ಮತ್ತು ಹೈಲಿ ಸೆಕ್ಯೂರ್. ಹೈಲಿ ಸೆಕ್ಯೂರ್, ದಿಸ್ ಇಸ್ ಇಂಪಾರ್ಟೆಂಟ್. ಮ್ಯಾನೇಜಬಲ್, ವಾಟ್ ಯು ಮೀನ್ ಬೈ ಮ್ಯಾನೇಜಬಲ್? ಮ್ಯಾನೇಜ್ ಮಾಡ್ತಾ ಇದೆ, ಏನು ಮ್ಯಾನೇಜ್ ಮಾಡ್ತಾ ಇದೆ ನೋಡ ಬನ್ನಿ. ಕಮ್ಯುನಿಕೇಷನ್ infrastructure requires operation management and then security capabilities for proper operations. ಸೊ ಈ ಕಮ್ಯುನಿಕೇಷನ್ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ಮೆಂಟ್ ಆಯಿತಾ. ಸೊ ಬೇಸಿಕಲಿ ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಸ್ ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ಗೆ ಬೇಸಿಕಲಿ ಮ್ಯಾನೇಜ್ಮೆಂಟ್ ಬೇಕಾಗಿರುತ್ತೆ ಆಯಿತಾ. ಸೊ ಆ್ಯಂಡ್ ದೆನ್ ಸೆಕ್ಯೂರಿಟಿ ಬೇಕಾಗಿರುತ್ತೆ, ಸೆಕ್ಯೂರಿಟಿ ಕೇಪಬಿಲಿಟೀಸ್ ಫಾರ್ ದ ಪ್ರಾಪರ್ ಆಪರೇಷನ್ಸ್. ಪ್ರಾಪರ್ ಆಪರೇಷನ್ ಆಗಬೇಕು ಅಂತ ನಿಮ್ಗೆ ಬೇಸಿಗೆ ಸೆಕ್ಯೂರಿಟಿ ಬೇಕು, ಆ್ಯಂಡ್ ನಿಮಗೆ ಪ್ರಾಪರಾಗಿ ವರ್ಕ್ ಆಗಬೇಕು ಅಂತಂದರೆ ನಿಮಗೆ ಅಪ್ರೋಪ್ರಿಯೇಟ್ ಮ್ಯಾನೇಜ್ಮೆಂಟ್ ಬೇಕಾಗಿರುತ್ತೆ. ಸೊ ದಿಸ್ ಬೇಸಿಕ್ ನೀಡ್ ಫಾರ್ ವಾಟ್ ಕಮ್ಯುನಿಕೇಷನ್ infrastructure. ಅದಾದಮೇಲೆ ಒನ್ ಆಫ್ ದ ಬೆನಿಫಿಟ್ಸ್ ದಟ್ ಕಮ್ಸ್ ಫ್ರಮ್ 30 years of operational IP network is well understood ಆಯಿತಾ. ಸೊ ಒನ್ ಆಫ್ ದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ 30 ವರ್ಷದಿಂದ 30 years ಆಪರೇಷನಲ್ IP ನೆಟ್ವರ್ಕ್ ಈಸ್ ದ ವೆಲ್ ಅಂಡರ್ಸ್ಟುಡ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್. ಅದೊಂದೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಆಗಿದೆ. ಆ್ಯಂಡ್ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್, ಸೊ ಅದೇ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಅದರಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಮೆಕ್ಯಾನಿಸಮ್ಸ್ ಆ್ಯಂಡ್ ದೆನ್ ಟೂಲ್ ಸೆಟ್ಸ್ that are widely available. Adopting IP network management also brings an operational business application to OT. We know network and security management tools are easily ಲಿವರೇಜ್ ವಿತ್ ಆ್ಯನ್ IP ನೆಟ್ವರ್ಕ್. ಸೊ ನಮಗೆಲ್ಲ ಗೊತ್ತಿರಲಿ, ನೀವು ನೆಟ್ವರ್ಕ್ ಆಗಲಿ ಅಥವಾ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಟೂಲ್ಸನ್ನು ನೀವು ಈಸಿಯಾಗಿ ಲಿವರೇಜ್ ಮಾಡ್ಬೋದಾಗಿರುತ್ತೆ ನಿಮ್ಮ IT ನೆಟ್ವರ್ಕ್ ಲೇಯರ್ಗಳಿಗೆ, ಭಾಳ ಇಂಪಾರ್ಟೆಂಟು. ಸೊ ಮ್ಯಾನೇಜಬಲು ಮತ್ತು ಹೈಲಿ ಸೆಕ್ಯೂರನ್ನು ಮೆನ್ಷನ್ ಮಾಡ್ಬೋದಾಗಿರುತ್ತೆ. ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕಲಿ ಅದನ್ನು ಆಪ್ರೇಟ್ ಮಾಡಬೇಕು ಅಂತಂದರೆ ನೀವು ಬೇಸಿಕಲಿ ನಿಮಗೆ ಮ್ಯಾನೇಜ್ಮೆಂಟ್ ಬೇಕಾಗಿರುತ್ತೆ ಆಯಿತಾ. ಅದಾದಮೇಲೆ IP ನೆಟ್ವರ್ಕು ಸಹ ಏನು ಮಾಡುತ್ತಪ್ಪ ಅಂದರೆ ನಿಮಗೆ ಸೆಕ್ಯೂರಿಟಿ ಕೇಪಬಿಲಿಟೀಸನ್ನು ಕೊಟ್ಟಿರುತ್ತೆ ನನಗೆ. ಸೊ ಒನ್ ಆಫ್ ದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ 30 ವರ್ಷದಿಂದ ಆಪರೇಷನಲ್ ನೆಟ್ವರ್ಕ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದಾರೆ ಆಯಿತಾ. ಸೊ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ, ಒಂದು ಸೆಕ್ಯೂರಿಟಿ ಬಗ್ಗೆ, ಪ್ರೋಟೋಕಾಲ್ಸ್ ಬಗ್ಗೆ, ಮತ್ತು ಮೆಕ್ಯಾನಿಸಮ್ಸ್ ಬಗ್ಗೆ, ಮತ್ತು ಟೂಲ್ ಸೆಟ್ಸ್ ಬಗ್ಗೆ ಆರ್ ವೈಡ್ಲಿ ಅವೈಲಬಲ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ವೈಡಾಗಿ ಅವೈಲಬಲ್ ಆಗಿದೆ ನನಗೆ. ಆ್ಯಂಡ್ ದೆನ್ ಅಡಾಪ್ಟಿಂಗ್ IP ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಆಲ್ಸೋ ಬ್ರಿಂಗ್ಸ್ ಅನ್ ಆಪರೇಷನಲ್ ಬಿಸ್ನೆಸ್ ಅಪ್ಲಿಕೇಶನ್ ಟು OT. ನಿಮ್ಮ OT ಈ ಏನು ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ ಆರ್ಗನೈಸೇಷನ್ಗಳಲ್ಲಿ, ಅದಕ್ಕೋಸ್ಕರ ಇನ್ನೂ ಅಡಿಷನಲ್ ಇದನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ. ವೆಲ್ ನೋನ್ ನೆಟ್ವರ್ಕ್ ಆರ್ ಸೆಕ್ಯೂರ್ಡ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಆರ್ ಈಸಿಲಿ ಲಿವರೇಜ್ ಟು IP ನೆಟ್ವರ್ಕ್. ನಿಮ್ಗೆ ಅಕಸ್ಮಾತ್ ಯಾವ್ದಾದ್ರು ಒಂದು ನೆಟ್ವರ್ಕ್ ಪ್ರೋಟೋಕಾಲ್ ಅಥವಾ ನೆಟ್ವರ್ಕ್ ಆಪರೇಷನ್ ವೆಲ್ ನೋನ್ ಆಗಿದ್ರೆ ಅದನ್ನು ನೀನು ನಮ್ಮ IP ಪ್ರೋಟೋಕಾಲ್ ನೆಟ್ವರ್ಕ್ಗೆ ನೀನು ಅದನ್ನು ಈಸಿಯಾಗಿ ಲೆವರೇಜ್ ಮಾಡ್ಬೋದಾಗಿರುತ್ತೆ. ಸಿಂಪಲ್. ಅದಾದಮೇಲೆ
Scalable, stable and then realistic. Okay, resilient, ಚೆನ್ನಾಗಿದೆ. Scalable ಮತ್ತು resilient. IP has been around for 30 years, and it is clear that IP is a workable solution. IP ಒಂದು 30 ವರ್ಷದಿಂದ ಇದೆ. IP ತಲೆ ಕೆಡಿಸ್ಕೊಬೇಡಿ. IP 30 ವರ್ಷದಿಂದ ಇದೆ ಅಂತ ನಿಮ್ಮ ತಲೆ ಇಟ್ಕೊಂಬಿಡಿ, ಬಿಕಾಸ್ ಎಲ್ಲ ಕಡೆ ಅದೊಂದು ಪಾಯಿಂಟ್ ಬರ್ತಾನೆ ಇದೆ. ಸೊ IP has been around for 30 years, and it is clear that IP is a workable solution. IP has a large and well established knowledge base, and more importantly, it has been used for years in critical infrastructure such as financial and then defense networks. In addition, IP has been deployed for critical services such as a voice and then video, which has already transitioned from closed environments to open IP standards. Finally, it is its scalability and then relevance benefits the large ecosystem of IT professionals who can help design, deploy, and then operate IP-based solutions. ಅದಾದಮೇಲೆ consumers market adoption. So consumer market adoption ಅಲ್ಲಿ basically when developing IoT solutions and then products targeting the consumer market, vendors know that consumers access to applications and devices will occur predominantly over mobile wireless infrastructure. The main consumer devices range from smartphone to tablet and PCs. The common protocol that links IoT in the consumer space to these devices is IP. The innovation factor. The past 2 decades have largely established the adoption of IP as a factor for increased innovation. IP of underlying protocol for application running from file transfer and then email to the World Wide Web. E-commerce, social media network, mobile, more even. The innovation factor. The past 2 decades have largely established the adoptions of IP as factor for increased innovation. IP is an underlying protocol for application running from the file transfer, email, World Wide Web, e-commerce, social media networking, mobile, and more. Even the recent computing evaluation for PC to mobile and then mainframes to cloud services are perfect demonstrations of the innovative ground enabled by IP. Cool. So that's the first question. And ನೋಡಿ, first question we took 17 minutes. Is it really worth it? I'm not sure ಅದು ವರ್ತ್ ಇಟ್ ಆಗಿದೆ ಅಂತ ಅನ್ನಿಸ್ಲಿಲ್ಲ ನನಗೇನು ಅನ್ನಿಸ್ತು, ನನಗೆ ಅರ್ಥ ಆಯಿತು. ಬಟ್ ದೆನ್ ನಿಮ್ಗೆ ಅರ್ಥ ಆಗಿದ್ದರೆ ತುಂಬ ಒಳ್ಳೆಯದಿಲ್ಲ, ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಲೆಟ್ಸ್ ಡೈವ್ ಇಂಟು ಸೆಕೆಂಡ್ ಕ್ವೆಶ್ಚನ್, ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಆ್ಯಂಡ್ ದಟ್ ಇಸ್ ನಥಿಂಗ್ ಬಟ್ ಯುವರ್ MQTT, ಮೆಸೇಜ್ ಕ್ವೆರಿ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್. ಸೊ ಮೆಸೇಜ್ ಕ್ವೆರಿ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಬೇಸಿಕಲಿ ಇದೊಂದು ಪ್ರೋಟೋಕಾಲ್ ಆಯಿತಾ. ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಲೈಟ್ ವೆಯ್ಟ್ ಆ್ಯಂಡ್ ದೆನ್ ಕಾಸ್ಟ್ ಎಫೆಕ್ಟಿವ್ ಪ್ರೋಟೋಕಾಲ್ ಆಗಿರುತ್ತೆ. ಇದು ಬೇಸಿಕಲಿ ಕ್ರಿಯೇಟ್ ಆ್ಯಂಡ್ ಮ್ಯಾನೇಜ್ ಮಾಡ್ತಾ ಇರೋದು IBM ಇಂದ ಆ್ಯಂಡ್ ದೆನ್ ಆರ್ಕೋಮ್ ಅನ್ನೋ 2 ಕಂಪನಿಗಳಿಂದ. ಇದು ರಿಸರ್ಚ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದರೆ 1990s ಸ್ಟಾರ್ಟ್ ಆಗಿದ್ದು IBM ಮತ್ತು ಏರ್ಕೋಮ್ನ ಇಂಜಿನಿಯರ್ಸ್ಗಳಿಂದ. ಆ್ಯಂಡ್ ಇದಾದಮೇಲೆ ಏನಪ್ಪ ಅಂತಂದರೆ ಲುಕಿಂಗ್ ಫಾರ್ ಅ ರಿಲಯಬಲ್, ಲೈಟ್ ವೆಯ್ಟ್ ಆ್ಯಂಡ್ ದೆನ್ ಕಾಸ್ಟ್ ಎಫೆಕ್ಟಿವ್ ಪ್ರೋಟೋಕಾಲ್ ಟು ಮಾನಿಟರ್ ಆ್ಯಂಡ್ ಕಂಟ್ರೋಲ್ ದ ಲಾರ್ಜ್ ನಂಬರ್ ಆಫ್ ಸೆನ್ಸರ್ಸ್ ಆ್ಯಂಡ್ ದರ್ ಡೇಟಾ ಫ್ರಮ್ ಅ ಸೆಂಟ್ರಲ್ ಸರ್ವರ್ ಲೊಕೇಶನ್ ಆಸ್ ಅ ಟಿಪಿಕಲಿ ಯೂಸ್ಡ್ ಬೈ ಆಯಿಲ್ ಆ್ಯಂಡ್ ದೆನ್ ಗ್ಯಾಸ್ ಇಂಡಸ್ಟ್ರೀಸ್. ಇದು ಆಯಿಲ್ ಮತ್ತು ಗ್ಯಾಸ್ ಇಂಡಸ್ಟ್ರಿಲಿ ಬಳಸಲ್ಪಡುತ್ತೆ ಇದನ್ನು. ನೆಕ್ಸ್ಟ್ ಇದಾದಮೇಲೆ ಅಂದರೆ ಆ ಒಂದು ಜನರಲ್ ಯೂಸ್ ಕೇಸ್ ಹೇಳ್ತಾರೆ, ನಾನು ಅಲ್ಲೇ ಬಳಸೋದು ಏನಿಲ್ಲ, ಎಲ್ಲೆಲ್ಲಿ ಸೆನ್ಸರ್ ಇರುತ್ತೆ ಎಲ್ಲ ಕಡೆ ಇದನ್ನು ಬಳಸ್ಬೋದಾಗಿರುತ್ತೆ. ದಿಸ್ ಇಸ್ ದ ಲೈಟೆಸ್ಟ್ ಆ್ಯಂಡ್ ದೆನ್ ಕಾಸ್ಟ್ ಎಫೆಕ್ಟಿವ್ ಪ್ರೋಟೋಕಾಲ್ ಟು ಕಲೆಕ್ಟ್ ದ ಡೇಟಾ ಫ್ರಮ್ ದ ಸೆನ್ಸರ್ಸ್ ಆ್ಯಂಡ್ ದೆನ್ ಡಿಸ್ಟ್ರಿಬ್ಯೂಟ್ ಇಟ್ ಟು ದ ಸಬ್ಸ್ಕ್ರೈಬರ್ಸ್ ಆಫ್ ದ ಕ್ಲೈಂಟ್ಸ್. ಆಯಿತಾ, ಸಿಂಪಲ್. ಸೊ ಇದಾದಮೇಲೆ ಏನಾಗುತ್ತಪ್ಪ ಅಂತಂದರೆ ಬೇಸಿಕಲಿ ಒಂದು ಡಯಾಗ್ರಾಮ್ ಕಲಿಬೇಕಾಗಿರುತ್ತೆ. ಇಲ್ಲಿ ಏನಿಲ್ಲ ಆಯಿತಾ, ಇದು ಕ್ಲೈಂಟ್ ಇದು ಯಾವ ಥರ ಕ್ರಿಯೇಟ್ ಮಾಡಿದ್ರೆ ಈ ಕ್ಲೈಂಟು ಪಬ್ಲಿಷರ್. ಯಾರ ಕ್ಲೈಂಟು? ಇವರು ಕ್ಲೈಂಟ್ ಆಯಿತಾ. ಯಾರು? ಮೆಸೇಜ್ ಬ್ರೋಕರ್ ಅಥವಾ MQTT ಸರ್ವರ್ ಅಥವಾ ಮೆಸೇಜ್ ಬ್ರೋಕರ್. ಇವನು ಮತ್ತು ಇಬ್ಬರು ಕ್ಲೈಂಟು. ಇವರು ಕ್ಲೈಂಟ್ ಆಯಿತಾ. ಇವನು ಮೀಡಿಯೇಟರ್ ಥರ ಡೇಟಾ ಕಲೆಕ್ಟ್ ಮಾಡ್ತೀವಿ, ಡೇಟಾ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ.
ಇವನು ಬೇಸಿಕಲಿ ಸಬ್ಸ್ಕ್ರೈಬು ಅನ್ಸಬ್ಸ್ಕ್ರೈಬು ಮತ್ತು ಡೇಟಾ ಕಪ್ಲಿಂಗು ಇದನ್ನೆಲ್ಲ ಕೆಲಸ ನೋಡ್ಕೊಡೋದು ಇವಾಗ ಮೆಸೇಜ್ ಬ್ರೋಕರ್ ಆಯಿತಾ. ಮೆಸೇಜ್ ಬ್ರೋಕರ್ ಇದನ್ನೆಲ್ಲ ಕೆಲಸ ನೋಡ್ಕೊಳ್ತಕ್ಕಂಥದ್ದು. ಆ್ಯಂಡ್ ಅದು ಬಿಟ್ಟರೆ ನಮಗೆ ಬೇಸಿಕಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ MQTT ಇರುತ್ತಲ್ವ, MQTT ಕ್ಲೈಂಟ್. ಸೊ MQTT ಕ್ಲೈಂಟ್ ಏನು ಮಾಡ್ತಾನಪ್ಪ ಅಂತಂದರೆ he gonna he'll be having the data of let's say ಇಲ್ಲಿ ಟೆಂಪರೇಚರ್ ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಸೆನ್ಸಸ್ಗಳಿದ್ದಾವೆ. ಸೊ ಸೆನ್ಸಸ್ಗಳು ಏನು ಮಾಡ್ತಾವಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ಲಿ ಇರ್ತಕ್ಕಂಥ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿಕೊಂಡು ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ ಆಯಿತಾ. ಸೊ ಇಟ್ ವಿಲ್ ಬಿ ಹ್ಯಾವಿಂಗ್ ದ ಡೇಟಾ. ಈ ಡೇಟಾನ ಏನು ಮಾಡ್ತಾರಪ್ಪ ಅಂತಂದರೆ ದೇ ಆರ್ ಗೋಯಿಂಗ್ ಟು ಸೆಂಡ್ ಇಟ್ ಟು ಮಾಸ್ಟರ್ ಅಥವಾ ಬ್ರೋಕರ್ ವಿಚ್ ಇಸ್ ಕಾಲ್ಡ್ ಆಸ್ ಮೆಸೇಜ್ ಬ್ರೋಕರ್ ಅಥವಾ MQTT ಸರ್ವರ್ ಆಯಿತಾ. ಸರ್ವರ್ ಏನು ಮಾಡ್ತಾನಪ್ಪ, ಸರ್ವರ್ ಹತ್ರ ಬೇಸಿಕಲಿ 2 ಫಂಕ್ಷನ್ ಇರುತ್ತೆ, ಒಂದು ಅನ್ಸಬ್ಸ್ಕ್ರೈಬ್ ಮತ್ತು ಇನ್ನೊಂದು ಸಬ್ಸ್ಕ್ರೈಬ್ ಆಯಿತಾ. ಸೊ ಇವನ ಕ್ಲೈಂಟ್ಸ್ಗಳಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರು ರಿಕ್ವೆಸ್ಟ್ ಮಾಡಿರ್ತಕ್ಕಂಥ ಡೇಟಾನ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋ ಕೆಲಸ, ಮತ್ತು ಇವರಿಂದ ಡೇಟಾ ಟ್ರಾನ್ಸ್ಫರ್ ಮಾಡೋ ಕೆಲಸ, ಇವರಿಂದ ಗೆಟ್ ರಿಕ್ವೆಸ್ಟನ್ನು ತಗೊಳ್ಳೋ ಕೆಲಸ ಇಸ್ ಬೇಸಿಕಲಿ ಇಟ್ ಈಸ್ ಮ್ಯಾನೇಜ್ಡ್ ಬೈ ದ ಮೆಸೇಜ್ ಬ್ರೋಕರ್. ಮೆಸೇಜ್ ಬ್ರೋಕರ್ದು ಒಳ್ಳೆ ಪಾರ್ಟ್ ಇದೆ ಇಲ್ಲಿ ಬೇಸಿಕಲಿ, ಅದನ್ನು ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ ಒಂದು ಸಿಚುವೇಶನ್ ಎಲಾಬ್ರೇಟ್ ಮಾಡಿದ್ದಾರೆ ನಿಮಗೆ, ಅಲ್ಲಿರ್ತಕ್ಕಂಥ ಏನಾಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಿಮಗೆ. ವೆರಿ ಸಿಂಪಲ್. ಆ್ಯಂಡ್ MQTT ಕ್ಲೈಂಟ್ ಕ್ಯಾನ್ ಆ್ಯಕ್ಟ್ ಆಸ್ ಅ ಪಬ್ಲಿಷರ್ ಟು ಸೆಂಡ್ ಡೇಟಾ. ಸೊ MQTT ಕ್ಲೈಂಟ್ ಏನು ಮಾಡ್ಬೋದಪ್ಪ ಅಂದರೆ ಈ ಕ್ಯಾನ್ ಆ್ಯಕ್ಟ್ ಆಸ್ ಅ ಪಬ್ಲಿಷರ್ ಫಾರ್ ವಾಟ್, ಫಾರ್ ಸೆಂಡಿಂಗ್ ದ ಡೇಟಾ. ಅದಾದಮೇಲೆ ಏನಾಗುತ್ತಪ್ಪ ಅಂತಂದರೆ ಟು MQTT ಸರ್ವರ್ ಆ್ಯಕ್ಟಿಂಗ್ ಆಸ್ ಅ MQTT ಮೆಸೇಜ್ ಬ್ರೋಕರ್. ಆ್ಯಂಡ್ ದ ಎಕ್ಸಾಂಪಲ್ ಇಲಿಸ್ಟ್ರೇಟೆಡ್ ಇನ್ 3.1 ಅದೇ ಹಿಂದೆ ನೋಡ್ತಕ್ಕಂಥ ಡಯಾಗ್ರಾಮಿಂದ MQTT ಕ್ಲೈಂಟ್ ಆನ್ ದ ಲೆಫ್ಟ್ ಸೈಡ್ ಇಸ್ ಅ ಟೆಂಪರೇಚರ್. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಲ್ಲ MQTT ಕ್ಲೈಂಟು, ದಿಸ್ ಇಸ್ ಅ ಟೆಂಪರೇಚರ್ ಆಯಿತಾ. ವೇರ್ ಇಟ್ ಇಸ್ ಓಕೆ, ಟೆಂಪರೇಚರ್ ಆ್ಯಂಡ್ ರಿಲೇಟಿವ್ ಹ್ಯೂಮಿಡಿಟಿ. ನಾವು ನೋಡಿದ ಹಾಗೆ ಟೆಂಪರೇಚರ್ ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಇದಕ್ಕೆ ಲೆಫ್ಟ್ ಸೈಡ್ಗೆ ಇರತಕ್ಕಂಥದ್ದು ಆಯಿತಾ. ಅದಾದಮೇಲೆ ಏನಪ್ಪ ಅಂತಂದರೆ that publishes the temperature RH ಮತ್ತು RH ಡೇಟಾನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದು ಆಯಿತಾ, ಇದು ಟೆಂಪರೇಚರ್ ಮತ್ತು RH ಡೇಟಾನ ಪ್ರೊಡ್ಯೂಸ್ ಮಾಡುತ್ತೆ. The MQTT server or message broker accepts the network connection along with the application messages such as temperature, RH data, and then from the publishers it also handles the subscription and then unsubscription process and then purchases. Okay, the application data to MQTT clients along as subscribers. Okay, subscribers ಬೇಸಿಕಲಿ ಇದು ಮಾಡುತ್ತೆ, ಬೇಸಿಕಲಿ ಇದು ಕಾಂಟ್ರಾಕ್ಟ್ ಮಾಡ್ಕೊಡುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಷ್ಟೇ. ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆ ಪಬ್ಲಿಷರಿಂದ ಡೇಟಾನ ಕಳಿಸುತ್ತೆ ಅಷ್ಟೇ. ಇಲ್ಲಿ ಬೇಸಿಕಲಿ ಏನು ಹೊಡಿತಲ್ಲ ಅಲ್ಲಿ. ಅದು ಬಿಟ್ಟರೆ ಅಪ್ಲಿಕೇಶನ್ ಒಂದು ರೈಟ್ ಹ್ಯಾಂಡ್ ಸೈಡ್ ಏನಿರುತ್ತೆ ದಟ್ ಇಸ್ ನಥಿಂಗ್ ಬಟ್ MQTT ಕ್ಲೈಂಟ್ಸ್ ಆಗಿರ್ತವೆ ವಿಚ್ ಆರ್ ನಥಿಂಗ್ ಬಟ್ ಸಬ್ಸ್ಕ್ರೈಬರ್ಸ್. ಅವರು ಸಬ್ಸ್ಕ್ರೈಬರ್ ಅಂತ ಕರಿತೀವಿ ನಾವು. ಟು ದ ಟೆಂಪರೇಚರ್ to RH ಡೇಟಾಗೆ ಬೀಯಿಂಗ್ ಜನರೇಟೆಡ್ ಫ್ರಮ್ ದ ಪಬ್ಲಿಷರ್ ಅಥವಾ ಸೆನ್ಸಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ದ ಮಾಡೆಲ್ ವೇರ್ ಸಬ್ಸ್ಕ್ರೈಬರ್ಸ್ expresses a desire to receive information from publisher is also known a great example in the collaboration and social networking application Twitter. ಇದು ಟ್ವಿಟರ್ಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ ಆಯಿತಾ. ಸೊ ಬೇಸಿಕಲಿ ಇಲ್ಲಿ ಏನಾಗುತ್ತೆ ಅಂತ ನಮಗೆ ಸಿಂಪಲಾಗಿ ಅರ್ಥ ಮಾಡಿಸೋದಾದರೆ ನೋಡಿ ಗುರು, ಈಗ ಕ್ಲೈಂಟ್ ಇರ್ತಾನೆ ಆಯಿತಾ. ಕ್ಲೈಂಟ್ ಬೇಸಿಕಲಿ ಅವನ ಹತ್ರ ಕೆಪಾಸಿಟಿ ಇರುತ್ತೆ ಏನು, ಸಬ್ಸ್ಕ್ರೈಬ್ ಆಗೋದಕ್ಕೆ. ಯಾರಿಗೆ, ಡೇಟಾಗೆ ವಿಚ್ ಇಸ್ ಪ್ರೊಡ್ಯೂಸ್ ಬೈ ಯುವರ್ ಅನದರ್ ಕ್ಲೈಂಟ್ ವಿಚ್ ಇಸ್ ಕನೆಕ್ಟೆಡ್ ಟು ಯುವರ್ ಮೆಸೇಜ್ ಬ್ರೋಕರ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಯಿತಾ. ದಿಸ್ ಇಸ್ ದ ಬೇಸಿಕ್ ಫಂಡ. ನೀವು ಅರ್ಥ ಮಾಡ್ಕೊಬೇಕಾದ್ರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನೆಲ್ಲ ಮುಗಿದು ಸಿಂಪಲ್ಲು. ಈ ಕ್ಲೈಂಟ್ ಇದ್ದರೆ ಸಬ್ಸ್ಕ್ರಿಪ್ಷನ್ ಇರುತ್ತೆ ಆಯಿತಾ. ಈ ಕ್ಲೈಂಟ್ ಏನು ಮಾಡೋದಪ್ಪ ಅಂದರೆ ಒಂದು ಇಲ್ಲ ಎಲ್ಲ ಡೇಟಾ ಈ ಪಬ್ಲಿಷರ್ ಏನು ಕೊಡ್ತಿದೆ ಎಲ್ಲ ಡೇಟಾ ನೋಡ್ತಾ ಇರೋದು ಇನ್ನು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ. ಇಲ್ಲ ಅಂತಂದರೆ ಸ್ಪೆಸಿಫಿಕ್ ಆಗಿ ಯಾವ ಡೇಟಾ ಬೇಕಾಗಿರುತ್ತೆ ಅದಕ್ಕೆ ಬೇಕಾದ್ರೆ ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ ಆಯಿತಾ. ಇದಾದಮೇಲೆ ಇನ್ ಅಡಿಷನ್ ಟು ಪ್ರೆಸೆನ್ಸ್ ಆಫ್ ಮೆಸೇಜ್ ಬ್ರೋಕರ್ ಇನ್ MQTT ಇದು ಡಿಕಪಲ್ ಮಾಡುತ್ತೆ. ಡಿಕಪಲ್ಸ್ದು ಒಂದು ಬೇಸಿಕ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದು ನಿಮಗೆ ಮುಂದೆ ಹೇಳ್ತೀನಿ ನಿಮಗೆ. ಡಿಕಪಲ್ಸ್ ದ ಡೇಟಾ ಟ್ರಾನ್ಸ್ಮಿಷನ್ ಬಿಟ್ವೀನ್ ಕ್ಲೈಂಟ್ ಆ್ಯಕ್ಟಿಂಗ್ ಆಸ್ ಪಬ್ಲಿಷರ್ ಆ್ಯಂಡ್ ದೆನ್ ಸಬ್ಸ್ಕ್ರೈಬರ್. ಇದು ಡಿಕಪ್ಲಿಂಗ್ ಮಾಡುತ್ತೆ ಆಯಿತಾ. ಡಿಕಪ್ಲಿಂಗ್ MQTT ಡಿಕಪ್ಲಿಂಗ್ ಏನು ಮಾಡ್ತಾ ಮತ್ತೆ ಡಿಕಪಲ್ಸ್ ದ ಡೇಟಾ ಟ್ರಾನ್ಸ್ಫರ್ ಡಿಕಪಲ್ ಮಾಡುತ್ತೆ. ಏನು ದ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ವಾಟ್ ಕ್ಲೈಂಟ್ ಆ್ಯಂಡ್ ದೆನ್ ದ ಪಬ್ಲಿಷರ್ ಆಯಿತಾ. and then and subscriber acting as a publisher and then subscriber, client acting as a publisher of the subscribers. In fact, publisher and then subscribers do not know each other. ಅವ್ರಿಗೆ ಯಾರು ಅಂತ ಗೊತ್ತೇ ಇರೋದಿಲ್ಲ ಆಯಿತಾ. a benefit of having this decoupling is that MQTT ಮೆಸೇಜ್ ಏನಾದರೂ ನಿಮ್ಗೆ ಅಕಸ್ಮಾತು ಡೇಟಾ ಲಾಸ್ ಆಗಿಬಿಟ್ರೆ, ಆಗಲೇ ಹೇಳಿದೆ ಮುಂದೆ ಹೇಳ್ತೀನಿ ಅಂದ್ಬಿಟ್ಟು, ಬ್ರೋಕರ್ ಎನ್ಶೂರ್ ದಟ್ ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ಬಫರ್ಡ್ ಅಥವಾ ಕ್ಯಾಶ್ಡ್.
ಅಂದರೆ ಹಂಗೆ ಮಾಡ್ಕೊಂಡು ರಿಕವರಿ ಮಾಡ್ಕೋಬೋದು ಆಯಿತಾ. ಇನ್ ಕೇಸ್ ಆಫ್ ನೆಟ್ವರ್ಕ್ ಫೇಲ್ಯೂರ್, ಅಕಸ್ಮಾತ್ ನೆಟ್ವರ್ಕ್ ಫೇಲ್ಯೂರ್ ಆದರೆ ಅದನ್ನು ನಾವು ಬಫರಿಂಗ್ ಅಥವಾ ಮಾಡ್ಕೊಂಬಿಟ್ಟು ಅಥವಾ ಏನೋ ಕೇಶ್ ರಿಕವರಿ ಮಾಡ್ಕೊಂಡು ನಾವು ಬೇಸಿಕಲಿ ಇದನ್ನು ಡೇಟನ ಮತ್ತೆ ಪಡ್ಕೊಬೋದಾಗಿರುತ್ತೆ. ಮೆಸೇಜ್ ಬ್ರೋಕರ್ ಎನ್ಶೋರ್ಸ್ ದಟ್ ದ ಇನ್ಫಾರ್ಮೇಷನ್ ಕ್ಯಾನ್ ಬಿ ಏನೋ ಬಫರ್ಡ್ ಆ್ಯಂಡ್ ದೆನ್ ಕ್ಯಾಶ್ಡ್ ಇನ್ case of network failure. This also means that publisher and then subscribers do not have to be ಆನ್ಲೈನ್ ಅಟ್ ದ ಸೇಮ್ ಟೈಮ್. ಅವರಿಬ್ಬರು ಆನ್ಲೈನ್ ಇರೋ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಇಲ್ಲ. ಅದಾದಮೇಲೆ ಒಂದು ಇಂಪಾರ್ಟೆಂಟ್ ವಿಚಾರ ತಿಳ್ಕೊಬೇಕು ನೀವು, ಏನಪ್ಪ ಅಂತ MQTT ಏನಿರುತ್ತೆ ಬೇಸಿಕಲಿ ನಿಮಗೆ TCP ಇದನ್ನು ನಡೆಯುತ್ತೆ ವಿತ್ ದ ಪೋರ್ಟ್ 1883 ಆಯಿತಾ. ಈ ಒಂದು TCP ಪೋರ್ಟ್ ಮೇಲೆ ಬೇಸಿಕಲಿ MQTT ಪ್ರೋಟೋಕಾಲ್ ನಡೀತಾ ಇರತಕ್ಕಂಥ ಆಯಿತಾ. ಆ್ಯಂಡ್ ಎನ್ಶೋರ್ಸ್ ದ ಆರ್ಡರ್ಡ್ ಲಾಸ್ಲೆಸ್ ಸ್ಟ್ರೀಮ್ ಲೈಕ್ ಈ ನೀನು FTP ಯೂಸ್ ಮಾಡಿ TCP ಯೂಸ್ ಮಾಡ್ತೀನಿ ಅಂತಂದರೆ ಅಲ್ಲಿ ನಿಮಗೆ ಆರ್ಡರ್ಡು ಲಾಸ್ಲೆಸ್ ಸ್ಟ್ರೀಮ್ ಆಫ್ ಬೈಟ್ ಡೇಟಾ MQTT ಕ್ಲೈಂಟ್ಸ್ ಆ್ಯಂಡ್ ದೆನ್ ದ MQTT ಸರ್ವರ್ ಬೇಸಿಕಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ತಿರುತ್ತೆ. MQTT ಕ್ಲೈಂಟ್ ಮತ್ತು MQTT ಸರ್ವರ್ ಮತ್ತು ಯಾವುದೇ ರೀತಿ ಎರರ್ಲೆಸ್ಸು ಅಥವಾ ಫ್ಲೋಲೆಸ್ ಡೇಟಾನ ಇದು ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಆ್ಯಂಡ್ ದೆನ್ ಆಪ್ಷನಲಿ MQTT ಕ್ಯಾನ್ ಬಿ ಸೆಕ್ಯೂರ್ಡ್ ಯೂಸಿಂಗ್ TLS ಆನ್ ದ ಪೋರ್ಟ್ 888 ಅಲ್ಲಿರ್ತಕ್ಕಂಥ ಒಂದು ಪೋರ್ಟ್ ನಂಬರ್ ಇದೆ. LS ನೋಡಿ TLS ಅನ್ನತಕ್ಕಂಥ ಒಂದು ಇದು ಏನಪ್ಪ ಸೆಕ್ಯೂರಿಟಿ ಪ್ರೋಟೋಕಾಲ್ನ ಬಳಸ್ಬೋದು ನೀವು ಟು ಪ್ರೊಟೆಕ್ಟ್ ದಿಸ್ ಸೆಕ್ಯೂರಿಟಿ. ಅದಾದಮೇಲೆ ವೆಬ್ ಸಾಕೆಟ್ ಕ್ಯಾನ್ ಬಿ ಯೂಸ್ಡ್. ವೆಬ್ ಸಾಕೆಟ್ ಅಥವಾ ಇದನ್ನು ಯೂಸ್ ಮಾಡ್ಬೋದಾಗಿರ್ತೀನಿ. ಅದು ಬಿಟ್ಟು ನಿಮಗೆ MQTT ಇದು ನಿಮಗೆ ಲೈಟ್ ವೇಟ್ ಪ್ರೋಟೋಕಾಲ್ ಆಗಿರೋದ್ರಿಂದ ನಿಮ್ಮ ಇಲ್ಲಿ ಹೆಡರ್ ಸೈಜ್ ಏನಿರುತ್ತೆ ನಿಮ್ಮ ಈ ಒಂದು ಮೆಸೇಜ್ ಫಾರ್ಮ್ಯಾಟ್ದು ತುಂಬ ಕಡಿಮೆ ಇರುತ್ತೆ. ವಿಚ್ ನಥಿಂಗ್ ಬಿಟ್ 2 bytes ಫಿಕ್ಸ್ಡ್ ಆಯಿತಾ ಹೆಡರ್ ವಿತ್ ಆಪ್ಷನಲ್ ವೇರಿಯಬಲ್ ಹೆಡರ್ ಫೀಲ್ಡ್ಸ್ ಆ್ಯಂಡ್ ದೆನ್ ಆಪ್ಷನಲ್ ಪೇಲೋಡ್. So a control packet can contain a payload up to 256 MB ಆಯಿತಾ. ಸೊ ಬೇಸಿಕಲಿ ಏನಿರುತ್ತಪ್ಪ ಅಂದರೆ ಇಲ್ಲಿ ಮೆಸೇಜ್ ಟೈಪ್ ಇರುತ್ತೆ ಆ್ಯಂಡ್ ದೆನ್ DUPs ಇರುತ್ತೆ ಆ್ಯಂಡ್ ದೆನ್ QoS ಇರುತ್ತೆ ಆ್ಯಂಡ್ ದೆನ್ ಲಾಸ್ಟ್ ಒನ್ ಐ ಡೋಂಟ್ ನೋ ಇಟ್ ಈಸ್ ARE10. ಮೆಸೇಜ್ ಟೈಪಲ್ಲಿ ಬೇಸಿಕಲಿ ನಿಮಗೆ ಯಾವ ಥರ ಮೆಸೇಜ್ ಬರುತ್ತಪ್ಪ ಅಂತಂದರೆ ಮೆಸೇಜ್ ಏನು ತುಂಬ ಕಡಿಮೆ ಇರುತ್ತೆ ನೋಡಿ. ಮೆಸೇಜ್ ಟೈಪ್ ಅಂತ ಹೇಳಿದೆ. ಮೆಸೇಜ್ ಟೈಪ್ ಹೇಳಿ ನಿಮಗೆ ನಾಟ್ ದಟ್ ವ್ಯಾಲ್ಯೂ 0 to 15 ಆರ್ ರಿಸರ್ವ್ಡ್. ಸೊ ಅದರಲ್ಲಿ ನಿಮಗೆ 0 to 15 ವ್ಯಾಲ್ಯೂಗಳು ರಿಸರ್ವ್ ಮಾಡಿರ್ತಾರೆ. ಆ್ಯಂಡ್ ದೆನ್ MQTT ಮೆಸೇಜ್ ಟೈಪ್ ಆರ್ ಸಮರೈಸ್ಡ್ ಫಾರ್ ಟೇಬಲ್. ಓಕೆ, ಟೇಬಲ್ 3.1 ನಮ್ಮ ಹತ್ರ ಎಲ್ಲ ಸದ್ಯಕ್ಕೆ ಇವಾಗ DUPs ಟೈಮ್ ಡೂಪ್ಲಿಕೇಶನ್ ಫ್ಲಾಗ್ಸ್ ಆಯಿತಾ. ಡೂಪ್ಲಿಕೇಶನ್ ಫ್ಲಾಗ್ ನಿಂಗೆ ಏನೇಳತ್ತಪ್ಪ ಅಂದರೆ ಮುಂಚೆ ಅದರ ಒಂದು ಇದನ್ನು ಕಳಿಸಿದ್ರೆ ನೀನು ಮುಂಚೆ ಪ್ಯಾಕೆಟ್ ಕಳಿಸಿರೋದು ಆಗಲೇ ಬಂದಿದೆ ಅಂತ ಹೇಳುತ್ತೆ. ಆ್ಯಂಡ್ ದೆನ್ ಅದಕ್ಕೆ ಅಕ್ನಾಲಜ್ಮೆಂಟ್ ನಾಟ್ ರಿಸೀವ್ಡ್ ಅಂತ ಹೇಳುತ್ತೆ ಅದು ಅಷ್ಟೇ. ಅದಾದಮೇಲೆ ನಿಮಗೆ QoS ಬೇಸಿಕಲಿ ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಅಲೋಸ್ ದ ಸೆಲೆಕ್ಷನ್ ಆಫ್ 3 different QoS ಲೆವೆಲ್ಸ್. ಅದು ಬೇರೆ 3 different QoS ಲೆವೆಲ್ಸ್ಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಟು ನೆಕ್ಸ್ಟ್ ಫೀಲ್ಡ್ ಈಸ್ ದ ರಿಯಾಕ್ಷನ್ ಫ್ಲಾಗ್. ಅದಾದಮೇಲೆ ಬರ್ತಕ್ಕಂಥ ರಿಯಾಕ್ಷನ್ ಫ್ಲಾಗ್ ಓನ್ಲಿ ಫೌಂಡ್ ಇನ್ ಅ ಪಬ್ಲಿಷ್ ಮೆಸೇಜ್ ಮಾತ್ರ ನಿಮಗೆ ಇದೊಂದು ಫ್ಲಾಗ್ ನೋಡಲ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ರಿಟೇನ್ ಫ್ಲಾಗ್ ನೋಟಿಫೈಸ್ ದಟ್ ಸರ್ವರ್ ಟು ಬಿ ಹೋಲ್ಡ್ ಆನ್ ದ ಮೆಸೇಜ್ ಡೇಟಾ ದಟ್ ಅಲೋವ್ಸ್ ನ್ಯೂ ಸಬ್ಸ್ಕ್ರೈಬರ್ಸ್ ಟು ಇನ್ಸ್ಟೆಂಟ್ಲಿ create this thing. Okay, it's getting late. I'm getting tired actually. COP ಬೇಡ, ಸ್ಕಾಡಾ ಓದಬೇಕು. ಸ್ಕಾಡಾ ನಾಳೆ ಓದ್ತೀನಿ, ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಓದ್ತೀನಿ.